ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಕಾಂಗ್ರೆಸ್ ಸರ್ಕಾರ ಕಡೆಗೂ ಸರ್ಕಾರಿ ಉದ್ಯೋಗದ ಭಾಗ್ಯವನ್ನ ಕಲ್ಪಿಸಿದೆ. ಕೊಟ್ಟ ಮಾತನ್ನ ಈ ಮೂಲಕವಾಗಿ ಈಡೇರಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಸರ್ಕಾರಿ ಉದ್ಯೋಗದ ನೇಮಕಾತಿ ಪತ್ರವನ್ನ ಮುಖ್ಯಮಂತ್ರಿಗಳು ವಿತರಣೆ ಮಾಡಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೇಮಕಾತಿ ಪತ್ರವನ್ನ ವಿತರಣೆ ಮಾಡುವ ಮೂಲಕವಾಗಿ ಸಂತ್ರಸ್ತ ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ. ಮೊದಲ ಹಂತದಲ್ಲಿ 25 ಮಂದಿಗೆ ಸರ್ಕಾರಿ ಉದ್ಯೋಗದ ಪತ್ರವನ್ನ ವಿತರಣೆ ಮಾಡಲಾಗಿದೆ. 2021ರಲ್ಲಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದ್ದಂತಹ ಆಕ್ಸಿಜನ್ ದುರಂತ ಪ್ರಕರಣ, ಆ ದುರಂತದಲ್ಲಿ ಒಟ್ಟು 36 ಮಂದಿ ಮೃತಪಟ್ಟಿದ್ರು. ಆಗ ಕಾಂಗ್ರೆಸ್ ಪಕ್ಷ ಏನಿದೆ ಬಿಜೆಪಿಯ ವಿರುದ್ಧ ಹರಿಹಾಯುವ ಮೂಲಕವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ರು. ಅದು ಇಲ್ಲಿಯವರೆಗೂ ಈಡೇರಿರಲಿಲ್ಲ. ಈಗ ಫೈನಲಿ ಸಂತ್ರಸ್ತರಿಗೆ ಮುಖ್ಯಮಂತ್ರಿಗಳು ಆ ಪತ್ರವನ್ನು ಹಸ್ತಾಂತರ ಮಾಡುವ ಮೂಲಕವಾಗಿ ಸರ್ಕಾರಿ ಉದ್ಯೋಗದ ಭಾಗ್ಯವನ್ನು ಕರುಣಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯರಿಂದ. ವಿಜಯ, ಒಟ್ಟು 36 ಕುಟುಂಬಗಳಿಗೆ ಭರವಸೆಯನ್ನ ಕೊಡಲಾಗಿತ್ತು. ಈಗ ಮೊದಲ ಹಂತದಲ್ಲಿ 25 ಕುಟುಂಬಗಳಿಗೆ ಕೊಟ್ಟಿದ್ದಾರೆ. ನೋಡಿದಂತೆ ಯಾವಾಗ, ಏನು, ಅದರ ಬಗ್ಗೆ ಮಾಹಿತಿ ಏನು? ಖಂಡಿತವಾಗಿ ದಿವ್ಯ ಜ್ಯೋತಿ, ಇದೀಗ ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರ ನುಡಿದಂತೆ ನಡ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಆಕ್ಸಿಜನ್ ದುರಂತದ ವೇಳೆ 36 ಜನ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ಪಿದ್ರು. ಆ ಕುಟುಂಬಗಳಿಗೆ ಸರ್ಕಾರಿ ಕೆಲಸವನ್ನ ಕೊಡುವಂತ ನಿಟ್ಟಿನಲ್ಲಿ ಭಾರತ್ ಜೋಡೋದಲ್ಲೂ ಕೂಡ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ರು. ಅಂದ್ರೆ ಸರ್ಕಾರ ಬಂದು ಇದೀಗ 3 ವರ್ಷ ಕಳೀತಿದೆ. ಇಲ್ಲಿವರೆಗೂ ಕೂಡ ನಮ್ಗೆ ಸರ್ಕಾರಿ ನೌಕರಿಯನ್ನು ಕೊಡತಕ್ಕಂತ ಕೆಲಸ ಆಗಿಲ್ಲ ಅಂತ ಈ ಒಂದು ಸಂತ್ರಸ್ತರು ಕೂಡ ಒಂದು ಉಗ್ರ ಹೋರಾಟವನ್ನ ಮಾಡಿದ್ರು ಅಂತ ಹೇಳ್ಬೋದು. ಇದೀಗ ಅದಕ್ಕೆ ಸ್ಪಂದಿಸ್ತಕ್ಕಂತ ಕೆಲಸಕ್ಕೆ ಸಿಎಂ ಹಾಗೂ ಡಿಸಿಎಂ ಕೂಡ ಮುಂದಾಗಿರ್ತಕ್ಕಂಥದ್ದು. ಸರ್ಕಾರದಿಂದ ಇದೀಗ 25 ಜನರಿಗೆ ಒಂದು ನೇಮಕಾತಿ ಆದೇಶ ಪತ್ರವನ್ನ ವಿತರಣೆಯನ್ನ ಮಾಡಿರ್ತಕ್ಕಂಥ ನಾವು ಕಾಣ್ತಿದ್ವಿ. ಇನ್ನುಳಿದಂತ ಆ 4 ಜನರಿಗೆ ಒಂದು SLC ಕಂಪ್ಲೀಟ್ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ವೇಳೆ SLC ಕಂಪ್ಲೀಟ್ ಆದ್ರೆ ಅವ್ರಿಗೂ ಕೂಡ ಆ 4 ಜನರಿಗೆ ಕೆಲಸವನ್ನ ಒದಗಿಸಿಕೊಡ್ತಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ 32 ಜನರಿಗೆ ಇದೀಗ ಒಂದು ಕೆಲಸವನ್ನ ಕೊಡ್ಲಿಕ್ಕೆ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಅದರಲ್ಲಿ ಆ ನಿಟ್ಟಿನಲ್ಲಿ ಈಗಾಗಲೇ 25 ಜನರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನ, ಒಂದು ನೇಮಕಾತಿ ಆದೇಶ ಪತ್ರವನ್ನ ವಿತರಣೆಯನ್ನ ಮಾಡಿರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.